ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಲಂಚ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಗುರುಪ್ರಸಾದ್. ಇನ್ನು ಅರ್ಧ ಗಂಟೆ ನಿಮಗೆ ಸಾಕಷ್ಟು ಸುದ್ದಿಯನ್ನು ಕೊಡ್ತೇನೆ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಯಡಿಯೂರಪ್ಪಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಲೇಬೇಕು, ಇಲ್ಲದೇ ಇದ್ರೆ ರಾಜ್ಯಾದ್ಯಂತ ಬಿಜೆಪಿ ಉಳಿಸಿ ಅಭಿಯಾನ ಶುರು. ಬಿಎಸ್ವೈ ಪರ ಅಲೆ ಸೃಷ್ಟಿಸಲು ಬೆಂಬಲಿಗರು ತೀರ್ಮಾನ. ಕಾವೇರಿ ಹೋರಾಟಕ್ಕೆ ಸ್ಯಾಂಡಲ್ವುಡ್ ಸಾಥ್. ಅಕ್ಟೋಬರ್ 6ರಂದು ಚಿತ್ರೋದ್ಯಮ ಬಂದ್. ಅಂಬರೀಶ್ ನೇತೃತ್ವದಲ್ಲಿ ರಾಜಭವನಕ್ಕೆ ಪಾದಯಾತ್ರೆ. ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋದ, ಏಡ್ಸ್ ಅಂತ ಗೊತ್ತಾಗಿ ಹೊಡೆದೇ ಹೋಯ್ತು ಎದೆ. ಮೈಸೂರಿನ ಕೆಆರ್ ಆಸ್ಪತ್ರೆ ಮೇಲಿಂದ ಹಾರಿ ವ್ಯಕ್ತಿ ಆತ್ಮಹತ್ಯೆ. ಒಂದು ಕಡೆ ಜಿಂಕೆಗಳ ಉಪಟಳ, ಇನ್ನೊಂದು ಕಡೆ ನಾಯಿ ಹಾವಳಿ. ಕೋತಿ ಕಿರಿಕಿಗೆ ಸುಸ್ತು. ಕಾಡು ಪ್ರಾಣಿಗಳ ಕಾಟಕ್ಕೆ ಕಂಗಾಲಾದ ಬೀದರ್ ಜಿಲ್ಲೆ ಜನತೆ. ಬಿಸಿಸಿಐ ಆಯ್ಕೆ ಸಮಿತಿ ಅಧ್ಯಕ್ಷ ಆಯ್ಕೆ ವಿಚಾರ. ರೋಜರ್ ಬಿನ್ನಿಗೆ ಅಧ್ಯಕ್ಷ ಸ್ಥಾನ ಖಚಿತ. ಅಮರ್ನಾಥ್ ಹೆಸರು ಕೈಬಿಟ್ಟ ಬಿಸಿಸಿಐ. ಇದೀಗ ಬಂದ ಸುದ್ದಿ. ಯಡಿಯೂರಪ್ಪಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡದೇ ಇದ್ರೆ ಬಿಜೆಪಿ ಉಳಿಸಿ ಅಭಿಯಾನಕ್ಕೆ ಉದಾಸಿ ಮನೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಮುಸುಕಿನ ಗುದ್ದಾಟ ಶುರುವಾಗಿದೆ. ಆ ಕಡೆ ಹರಿಯಾಣದಲ್ಲಿ ಕಾರ್ಯಕಾರಿಣಿ ನಡೀತಾ ಇದ್ರೆ, ಈ ಕಡೆ ಬೆಂಗಳೂರಿನಲ್ಲಿ ಬಿಎಸ್ವೈ ಆಪ್ತರು ಸಭೆ ನಡೆಸಿದರು. ಸಚಿವ ಉದಾಸಿ ಅವರ ಮನೆಯಲ್ಲಿ ಬಿಎಸ್ವೈ ಬೆಂಬಲಿಗರು ಒಂದು ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಯಡಿಯೂರಪ್ಪ ಅವರಿಗೆ ರಾಜ್ಯ ಬಿಜೆಪಿ ಸ್ಥಾನವನ್ನು ಕೊಡಲೇಬೇಕು, ಒಂದು ವೇಳೆ ಹಾಗೆ ಕೊಡದೇ ಇದ್ರೆ ಬಿಜೆಪಿಯನ್ನು ಉಳಿಸಿ ಅನ್ನೋ ಒಂದು ಅಭಿಯಾನ ಕೈಗೊಳ್ಳೋದಕ್ಕೆ ಬೆಂಬಲಿಗರು ತೀರ್ಮಾನಿಸಿದ್ದಾರೆ. ಯಡಿಯೂರಪ್ಪ ಅಲೆ ಸೃಷ್ಟಿಸೋದಕ್ಕೆ ರಾಜ್ಯದಾದ್ಯಂತ ಪ್ರವಾಸ ಮಾಡೋದಕ್ಕೆ ಬೆಂಬಲಿಗರು ನಿರ್ಧರಿಸಿದ್ದಾರೆ ಅಂತ ಸುವರ್ಣ ನ್ಯೂಸ್ಗೆ ಬಿಜೆಪಿಯ ಉನ್ನತ ಮೂಲಗಳು ಹೇಳಿವೆ. ಆದರೆ ಸಭೆ ಬಳಿಕ ಮಾತನಾಡಿದ ಬಿಎಸ್ವೈ ಬೆಂಬಲಿಗರು ಬಹಿರಂಗವಾಗಿ ತಮ್ಮ ಹೇಳಿಕೆಯನ್ನು ಹೇಳಲಿಲ್ಲ. ಯಡಿಯೂರಪ್ಪ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ, ಅವರಿಗೆ ಪಕ್ಷದ ಸ್ಥಾನ, ಅಧ್ಯಕ್ಷ ಸ್ಥಾನ ಸಿಗಲಿದೆ ಅನ್ನೋ ವಿಶ್ವಾಸ ಇದೆ ಅಂತಷ್ಟೇ ಹೇಳಿದರು. ಅದಿಲ್ಲ, ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಿಲ್ಲಲ್ಲ. ಅದು ನಾಯಕರುಗಳು ಮಾಡ್ತಾರೆ, ಅದನ್ನ ಅವ್ರು ನಾಯಕರು ಮಾಡ್ತಾರಪ್ಪ, ನಾನಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಿಲ್ಲಪ್ಪ. ಇಡೀ ರಾಜ್ಯದಲ್ಲಿ ಎಲ್ಲ ಜನರ ಅಭಿಪ್ರಾಯದ ಪ್ರಕಾರ ಅವ್ರನ್ನೇ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಇನ್ನು ಮಾಜಿ ಸಿಎಂ ಯಡಿಯೂರಪ್ಪಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡುವಂಥ ವಿಶ್ವಾಸ ಇದೆ ಅಂತ ಸಚಿವ ರೇಣುಕಾಚಾರ್ಯ ಹೇಳಿದರು. ಬೆಂಗಳೂರಿನಲ್ಲಿ ಉದಾಸಿ ನಿವಾಸದ ಬಳಿ ಮಾತನಾಡಿದ ಅವರು, ಬಿಎಸ್ವೈ ಕೇವಲ ಒಂದೇ ಗುಂಪಿನ ನಾಯಕರಲ್ಲ, ಅವರೊಬ್ಬ ಮಾಸ್ ಲೀಡರ್. ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಲಿದೆ ಅಂತ ರೇಣುಕಾಚಾರ್ಯ ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ರಾಜಕೀಯವಾಗಿ ಯಾವುದೂ ಚರ್ಚೆ ಮಾಡೋಕ್ಕೆ ಸೇರಿಲ್ಲ. ಲೋಕೋಪಯೋಗಿ ಇಲಾಖೆ ರಸ್ತೆಗಳು ಸಾಕಷ್ಟು ರಸ್ತೆಗಳು ಹಾಳಾಗಿದೆ, ಇನ್ನೂ ಹಣ ಬಿಡುಗಡೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ನೀರಾವರಿ ಮಂತ್ರಿಗಳು, ವಸತಿ ಸಚಿವರು, ಲೋಕೋಪಯೋಗಿ ಸಚಿವರನ್ನ ಭೇಟಿ ಮಾಡೋಕ್ಕೆ ಬಂದ್ವಿ. ನಾವೆಲ್ಲ ಶಾಸಕರು ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ವಿ. ಕೇವಲ ರೇಣುಕಾಚಾರ್ಯಕ್ಕೆ ಮಾತ್ರ ಯಡಿಯೂರಪ್ಪನ ಬೆಂಬಲಿಗರಲ್ಲ, ಇವತ್ತು
ಭಾರತೀಯ ಜನತಾ ಪಾರ್ಟಿ ಉಳಿವಿಗಾಗಿ ಪ್ರತಿಯೊಬ್ಬರಿಗೂ ಇವತ್ತು 121 ಜನ ಶಾಸಕರಿಗೂ ಯಡಿಯೂರಪ್ಪ ಬೇಕು, ಭಾರತೀಯ ಜನತಾ ಪಾರ್ಟಿಗೆ ಯಡಿಯೂರಪ್ಪ ಬೇಕು, ಎಲ್ಲರಿಗೂ ಯಡಿಯೂರಪ್ಪ ಬೇಕು. ಒಬ್ಬ ಮಾಸ್ ಲೀಡರ್, ಕೇವಲ ಒಂದು ಗುಂಪಿನ ನಾಯಕಲ್ಲ ಯಡಿಯೂರಪ್ಪ. ಭಾರತೀಯ ಜನತಾ ಪಾರ್ಟಿಯ ಸಮಗ್ರ ಕಟ್ಟಿ ಬೆಳೆಸಿದ ಒಬ್ಬ ನಾಯಕ. ಆ ಕಾರಣಕ್ಕೋಸ್ಕರ ಕೇವಲ ಯಡಿಯೂರಪ್ಪನ ಒಂದು ಗುಂಪಿನ ನಾಯಕ ನಾವು ಮಾಡೋಕ್ಕೆ ಸಿದ್ಧ ಇಲ್ಲ. ಯಾವುದೇ ನೋಡಿ ಇಲ್ಲಿ ಸಮುದಾಯ, ನಾನು ಸ್ಪಷ್ಟವಾಗಿ ಅನೇಕ ಬಾರಿ ಹೇಳಿ, ಯಡಿಯೂರಪ್ಪ ವೀರಶೈವ ಸಮುದಾಯ ನಾಯಕ ಅಂತ ಯಾರು ನಾವು ಅವ್ರನ್ನ ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡಬಾರ್ದು. ಯಡಿಯೂರಪ್ಪ ಯಾವತ್ತೂ ಪ್ರಶ್ನೆ ಎತ್ತಿದ ನಾಯಕ, ಎಲ್ಲ ವರ್ಗದ ನಾಯಕ, ಎಲ್ಲ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ, ಹಣ ಬಿಡುಗಡೆ ಮಾಡಿದರೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಸಮಾಜದವರು ಅವ್ರನ್ನ ಯಡಿಯೂರಪ್ಪನವ್ರು ಒಪ್ಕೊಳ್ತಾರೆ. ನೋಡಿ ವರಿಷ್ಠ ನಮ್ಮ ವಿನಂತಿಯನ್ನು ನಾವು ಈಗಾಗಲೇ ಸ್ಪಷ್ಟವಾಗಿ ಮಾಡಿದ್ದೀವಿ. ವರಿಷ್ಠರ ಮುಂದಿನ ಅವರ ನಿರ್ಧಾರಕ್ಕೆ ಅವ್ರು ಯಾವ ರೀತಿ ತೀರ್ಮಾನ ಮಾಡ್ತಾರೆ ನಮಗೆ ಮಾಹಿತಿ ಇಲ್ಲ. ನಮ್ಮೆಲ್ಲರ ನಿಲುವು ಸ್ಪಷ್ಟವಾಗಿದೆ. ಯಡಿಯೂರಪ್ಪನವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಬೇಕು. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ನಮ್ಮೆಲ್ಲರ ಒಂದು ಅಪೇಕ್ಷೆ ಇದೆ. ಕೇವಲ ನನಗಲ್ಲ ನೋಡಿ, ಇದು ಕೇವಲ ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ಈ ನಾಡಿನ ಮತದಾರರ, ಕಾರ್ಯಕರ್ತರ, ಮುಖಂಡರ ಎಲ್ಲರ ಅಭಿಪ್ರಾಯ, ಕೇವಲ ರೇಣುಕಾಚಾರ್ಯ ಅಭಿಪ್ರಾಯ ಅಲ್ಲ, ಎಲ್ಲ ಜನರ ಅಭಿಪ್ರಾಯ ಇದೆ. ಎಸ್, ಈ ಒಂದು ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ. ಈಗ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕಿಂದ. ವೀರೇಂದ್ರ, ರಾಜ್ಯಾಧ್ಯಕ್ಷ ಸ್ಥಾನವನ್ನು ಯಡಿಯೂರಪ್ಪನವರಿಗೆ ಕೊಡದೇ ಇದ್ರೆ ಬಿಜೆಪಿಯನ್ನು ಉಳಿಸಿ ಅನ್ನುವಂಥ ಅಭಿಯಾನ ಮಾಡ್ತೀವಿ ಅಂತ ಇದೀಗ ತಾನೇ ಉದಾಸಿ ಮನೆಯಲ್ಲಿ ಎಲ್ಲ ಒಬ್ಬ ಯಡಿಯೂರಪ್ಪನವರ ಬೆಂಬಲಿಗರು ಏನಿದ್ದಾರೆ ಅವರೆಲ್ಲ ತೀರ್ಮಾನ ತಗೊಂಡಿದ್ದಾರೆ. ಯಾರ್ಯಾರು ಭಾಗವಹಿಸಿದ್ರು, ಸಭೆಯಲ್ಲಿ ಏನು ತೀರ್ಮಾನ ಆಯಿತು? ಗುರುಪ್ರಸಾದ್, ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂತಹ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಅದೇನೆಂದರೆ, ಒಂದು ವೇಳೆ ಯಡಿಯೂರಪ್ಪನವರಿಗೆ BJP ರಾಜ್ಯಾಧ್ಯಕ್ಷ ಸ್ಥಾನ ಕೊಡದೇ ಹೋದಲ್ಲಿ BJP ಉಳಿಸಿ ಅನ್ನುವಂಥ ಒಂದು ಅಭಿಯಾನವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳುವಂಥದ್ದು, ರಾಜ್ಯಾದ್ಯಂತ ಪ್ರವಾಸ ಮಾಡುವಂತಹ ಒಂದು ನಿರ್ಧಾರ. ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಯಡಿಯೂರಪ್ಪನವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುವಂಥದ್ದು ಹಾಗೂ ಇತ್ತ BJPಯ ಅಳುವಿಳುವಿನ ಪ್ರಶ್ನೆಯನ್ನು ಕನೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಯಡಿಯೂರಪ್ಪನವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡದೇ ಹೋದಲ್ಲಿ BJPಯೇ ಸರ್ವನಾಶ ಆಗಿ ಹೋಗುತ್ತೆ, BJPಗೆ ಉಳಿಗಾಲ ಇಲ್ಲ ಅನ್ನುವಂತಹ ಒಂದು ಮೂಡನ್ನು ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದೇ ಕಾರಣಕ್ಕಾಗಿ ಒಂದು ವೇಳೆ ಯಡಿಯೂರಪ್ಪನವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ರಾಷ್ಟ್ರೀಯ ನಾಯಕರು ಕೊಡದೇ ಹೋದಲ್ಲಿ ರಾಜ್ಯಾದ್ಯಂತ BJP ಉಳಿಸಿ ಅನ್ನುವಂಥ ಒಂದು ಅಭಿಯಾನದ ಮೂಲಕ ಯಡಿಯೂರಪ್ಪನವರ ಫಲ ಅಲೆಯನ್ನು ಎಬ್ಬಿಸುವಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಬೇಕಾದಂಥ ಕಾರ್ಯತಂತ್ರವನ್ನು ಇವತ್ತು ರಚನೆ ಮಾಡಿದ್ದಾರೆ ಗುರುಪ್ರಸಾದ್. ಸಹಜವಾಗಿಯೇ ಇದು ಏನು ಯಡಿಯೂರಪ್ಪನವರ ಮುಂದಿನ ಹಾದಿ ಇದೆ, ಅದಕ್ಕೆ ಒಂದು ಮಾರ್ಗವಾಗಿ ಇದನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕೆಂದರೆ ಎಲ್ಲೂ ಕೂಡ ಯಡಿಯೂರಪ್ಪನವರ ಹೆಸರು ಕೇಳಿ ಬರ್ತಾ ಇಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ, ಕೇವಲ ಅವರ ಬೆಂಬಲಿಗರು ಬಾರಿ ಹೇಳ್ತಾ ಇದ್ದಾರಷ್ಟೇ. ಹೀಗಾಗಿ ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಅಂತಿಮವಾಗಿದೆ ಅನ್ನುವಂಥದ್ದು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪ್ರಹ್ಲಾದ್ ಜೋಶಿ ಅವರ ಹೆಸರು ಅಂತಿಮವಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಎಲ್ಲೂ ಕೂಡ ಯಡಿಯೂರಪ್ಪನವರ ಹೆಸರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಷ್ಟ್ರೀಯ ನಾಯಕರು ಪ್ರಸ್ತಾವ ಮಾಡ್ತಾ ಇಲ್ಲ. ಹೀಗಾಗಿ ಇಂಥದ್ದೊಂದು ಕಾರ್ಯತಂತ್ರವನ್ನು ಯಡಿಯೂರಪ್ಪನವರ ಬೆಂಬಲಿಗರು ಹೆಣೆದಿದ್ದಾರೆ. ಇನ್ನು 2 ದಿನಗಳ ಕಾಲ ಕಾದು ನೋಡಿ ನಂತರ ಇಂಥದ್ದೊಂದು ಅಭಿಯಾನವನ್ನು ಆರಂಭಿಸಲಿಕ್ಕೆ ಬೇಕಾದಂಥ ಎಲ್ಲ ಪೂರ್ವ ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಗುರುಪ್ರಸಾದ್, ಓಕೆ, ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಯಡಿಯೂರಪ್ಪನವರು ಇದಕ್ಕೇನಾದರೂ ಪ್ರತಿಕ್ರಿಯೆ ಕೊಟ್ಟರ? ನನ್ನ ಬೆಂಬಲಿಗರು ಈ ರೀತಿ ಹೇಳ್ತಾ ಇದ್ದಾರೆ, ಅಥವಾ ನಾನು ರಾಜ್ಯಾಧ್ಯಕ್ಷ ಪಟ್ಟವನ್ನು ಬೇಡ, ನಾನು ಹಾಗೆ ಕಾರ್ಯಕರ್ತನಾಗಿ ಇರ್ತೀನಿ, ಒಬ್ಬ ಶಾಸಕನಾಗಿರ್ತೀನಿ, ನನ್ನ ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಈ ಹಿಂದೆ ಎಲ್ಲ ಹೇಳಿದರು. ಆದರೆ ಈ ಒಂದು ಸಡನ್ ಆಗಿ ಒತ್ತಡ ಹೇರ್ತಾ ಇರೋದು ಹೈಕಮಾಂಡ್ ಮೇಲೆ ಏನಾದರೂ ಎಫೆಕ್ಟ್ ಬೀರುತ್ತಾ ಹೇಗೆ? ಇವತ್ತಿನ ಸಭೆಯಲ್ಲಿ ಸಹಜವಾಗಿ ಭಾಗವಹಿಸಿದ್ದವರು ಯಾರ್ಯಾರು ಅಂದರೆ, ಉದಾಸಿ ಅವರ ನಿವಾಸದಲ್ಲಿ ನಡೆದಂಥ ಸಭೆ ಬಸವರಾಜ ಬೊಮ್ಮಾಯಿ ಅವರಿದ್ದರು, ಉಮೇಶ್ ಕತ್ತಿ ಇದ್ದರು, ರೇಣುಕಾಚಾರ್ಯ ಇದ್ದರು, ಇನ್ನುಳಿದ ಕೆಲವು ಬೆಂಬಲಿಗರು ಲಕ್ಷ್ಮೀನಾರಾಯಣ ಅಂತವರು, ಇಂಥವರೆಲ್ಲ ಕೆಲವರಿದ್ದರು. ಕೆಲವೇ ಮಂದಿ ಸೇರಿದಂತಹ ಸಭೆ. ಈ ಸಭೆಯಲ್ಲಿ ಯಡಿಯೂರಪ್ಪನವರ ಪರವಾಗಿ ಏನು ಮಾಡಬೇಕು ಅನ್ನುವಂಥ ಒಂದು ಕಾರ್ಯತಂತ್ರ ರಚನೆ ಆಯಿತು. ಇನ್ನು ಯಡಿಯೂರಪ್ಪನವರು ಆರ್ಟ್ ಆಫ್ ಲಿವಿಂಗ್ನಲ್ಲಿ ಒಂದು ಚಿಕಿತ್ಸೆಯನ್ನು ಪಡಿತಿರುವಂಥದ್ದು, ಅವರು ವಿಶ್ರಾಂತಿಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಹಾಗಾಗಿ ಈ ವಿಚಾರವಾಗಿ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಅವರು ಏನನ್ನ ಹೇಳಬೇಕು ಅವೆಲ್ಲವನ್ನು ಕೂಡ ತಮ್ಮ ಬೆಂಬಲಿಗರ ಮೂಲಕ ಹೇಳ್ತಾ ಇರುವಂಥದ್ದು. ಯಡಿಯೂರಪ್ಪನವರು ನೇರವಾಗಿ ಏನು ಹೇಳದೇ ಇರುವಂಥದ್ದು. ಅವರು ಇನ್ನೂ 2 ದಿನಗಳ ಕಾಲ ಕಾದು ನೋಡಿ, ಅಂದರೆ ರಾಷ್ಟ್ರೀಯ ನಾಯಕರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಿದ ನಂತರ ಅವರು ಅಖಾಡಕ್ಕೆ ಇಳಿತಾರೆ ಗುರುಪ್ರಸಾದ್. ಆಗ ಯಡಿಯೂರಪ್ಪನವರು ನಿಜವಾದ ರೀತಿಯಲ್ಲಿ ಸೆಡ್ಡನ್ನು ಹೊಡೆದು ರಾಜ್ಯ ಪ್ರವಾಸವನ್ನು ಮಾಡುವಂಥ ಲಕ್ಷಣಗಳು ಸ್ಪಷ್ಟವಾಗಿದೆ ಗುರುಪ್ರಸಾದ್. ಎಸ್ ವೀರೇಂದ್ರ, ಇದು ಈ ಒಂದು ನಿದರ್ಶನ BJP ವರ್ಸಸ್ ಯಡಿಯೂರಪ್ಪ ಬೆಂಬಲಿಗರು ಅಂತ ಹೇಳ್ಬೋದಾ? ಸಹಜವಾಗಿ, ಏಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದಲೂ ಕೂಡ ಯಡಿಯೂರಪ್ಪನವರ ಹೇಳಿಕೆಗಳು, ಅವರ ಬೆಂಬಲಿಗರ ಹೇಳಿಕೆಗಳು ಅದೇ ಹಾದಿಯಲ್ಲಿ ಸಾಕ್ತಾ ಇತ್ತು. ಆದರೆ ಈಗ ಓಪನ್ ಗ್ರೌಂಡ್ಗೆ ಬರಲಿಕ್ಕೆ, ಬಹಿರಂಗ ಸಮರವನ್ನು ಮಾಡಲಿಕ್ಕೆ ಬೇಕಾದಂಥ ಕಾರ್ಯತಂತ್ರವನ್ನು ಈಗ ರಚನೆ ಮಾಡ್ತಾ ಇದ್ದಾರೆ ಗುರುಪ್ರಸಾದ್. ಅದರಲ್ಲಿ ಯಾವುದೇ ಒಂದು ಆಶ್ಚರ್ಯ ಇಲ್ಲ. ಒಂದು ವೇಳೆ ಯಡಿಯೂರಪ್ಪನವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡದೇ ಹೋದಲ್ಲಿ ಹೊಸ ಪಕ್ಷವನ್ನು ರಚನೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಬೇಕಾದಂಥ ಒಂದು ಸಿದ್ಧತೆಯನ್ನು ನಡೆಸುವ ದೃಷ್ಟಿಯಲ್ಲೇ ಇವತ್ತು ಇಂಥದ್ದೊಂದು ಸಭೆ ನಡೀತು, ಮುಂದಿನ ಕಾರ್ಯತಂತ್ರವನ್ನು ಹೆಣೆಲಾಯಿತು. ಇವೆಲ್ಲವೂ
ಇದೆಲ್ಲವೂ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ವರ್ಸಸ್ ಬಿಜೆಪಿ ಆಗಲಿಕ್ಕೆ ಬೇಕಾದಂತಹ ಒಂದು ವೇದಿಕೆ ನಿರ್ಮಾಣಗೊಳ್ತಿರುವಂತಹ ಸ್ಪಷ್ಟ ಸೂಚನೆಗಳು. ಗುರುಪ್ರಸಾದ್. ವೀರೇಂದ್ರ, ಒಂದು ಡೈಮೆನ್ಷನ್ ಅಲ್ಲಿ ನೋಡಿಕೊಂಡ್ರೆ ತುಂಬಾ ಒಂದು 4-6 ಅಂಶಗಳಿಂದ ಯಡಿಯೂರಪ್ಪನವರು ಒಂದು ಖ್ಯಾತಿಯನ್ನು ಗಳಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಬೆಂಬಲಿಗರು ಆ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ಮೊನ್ನೆ ಅಷ್ಟೇ ರಾಜುಗೌಡರಿಗೆ ಇನ್ನೊಂದು ಖಾತೆಯನ್ನು, ಪ್ರಬಲವಾದ ಖಾತೆಯನ್ನು ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಹಾಗೆ ರೇಣುಕಾಚಾರ್ಯರು ಕೂಡ ನಾನು ಕೂಡ ಒಂದು ಖಾತೆಯನ್ನು ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿ ನಿಭಾಯಿಸೋದಕ್ಕೆ ಶಕ್ತಿ ನಿದ್ದೀನಿ ಅಂತ ಒಂದು ಹೇಳಿದ್ರು. ಆದರೆ ಈ ಎಲ್ಲ ಒಂದು ನಿಟ್ಟಿನಲ್ಲಿ ಇವತ್ತು ರೇಣುಕಾಚಾರ್ಯ ಹೇಳಿದ್ರು ಯಡಿಯೂರಪ್ಪನವರು ಯಾವುದೋ ಒಂದು ಕೋಮಿಗೆ ಸೀಮಿತವಾದವರೆಲ್ಲ ಮಾಸ್ ಲೀಡರ್ ಅಂತ ಹೇಳಿದ್ರು. ಸೊ ಈ ಎಲ್ಲ ಒಂದು ನಿದರ್ಶನಗಳು ಯಡಿಯೂರಪ್ಪನವರನ್ನ ಒಂದು ಪುಷಪ್ ಮಾಡೋದಕ್ಕೆ ಕಾರ್ಯತಂತ್ರಗಳ ಹೇಗೆ? ಒಂದು ಕಡೆ ಯಡಿಯೂರಪ್ಪನವರಿಗೆ ಪುಷಪ್ ಮಾಡಲಿಕ್ಕೆ ಅನ್ನುವಂತೆ ಕಾಣಿಸಿದ್ರು ಕೂಡ ನಿಜಕ್ಕೂ ಕೂಡ ಯಡಿಯೂರಪ್ಪನವರಿಗೆ ಬಿಜೆಪಿ ಜೊತೆ ನಿಷ್ಠೂರ ಮಾಡಿಕೊಳ್ಳಲಿಕ್ಕೆ ಒಂದು ನೆಪ ಬೇಕಾಗಿದೆ. ಹಾಗಾಗಿ ಹಲವಾರು ಅಸ್ತ್ರಗಳನ್ನ ಅವರು ಎಸಿತಾ ಇದ್ದಾರೆ. ಅದು ರಾಜ್ಯಾಧ್ಯಕ್ಷ ಸ್ಥಾನದಾಗಿರ್ಬೋದು, ತಮ್ಮ ಬೆಂಬಲಿಗರಿಗೆ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದಾಗಿರ್ಬೋದು, ವಿರೋಧಿ ಬಣದವರಿಗೆ ಹೆಚ್ಚಿನ ಖಾತೆಗಳನ್ನ ಕೊಡಬಾರ್ದು ಅನ್ನುವಂಥದ್ದಾಗಿರ್ಬೋದು, ಅಥವಾ ತಾನು ಹೇಳಿದವರು ಯಾರನ್ನೋ ಒಬ್ಬರನ್ನ ಇಂಥದ್ದೊಂದು ಸ್ಥಾನಕ್ಕೆ ನೀವು ತರಬೇಕು ಅನ್ನುವಂಥದ್ದಾಗಿರ್ಬೋದು. ಈ ಎಲ್ಲ ಅಸ್ತ್ರಗಳನ್ನ ಮೇಲಿಂದ ಮೇಲೆ ಪ್ರಯೋಗಿಸುವ ಮೂಲಕ ತಮಗೆ ಬೇಕಾದಾಗ ಬಿಜೆಪಿಯಿಂದ ಇಬ್ಬಾಗ ಆಗಲಿಕ್ಕೆ, ಬಿಜೆಪಿಯಿಂದ ಹೊರಬರಲಿಕ್ಕೆ ಅಥವಾ ಬಿಜೆಪಿಯೊಂದಿಗೆ ಒಂದು ನಿಷ್ಠೂರವನ್ನು ಮಾಡಿಕೊಳ್ಳಲಿಕ್ಕೆ ಏನು ಬೇಕು ಅದಕ್ಕೆ ಬೇಕಾದಂತಹ ಅಸ್ತ್ರಗಳನ್ನ ಅವರು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಅದರ ಒಂದೊಂದು ಭಾಗವಾಗಿ ಈ ಎಲ್ಲ ಹೇಳಿಕೆಗಳು, ಈ ಎಲ್ಲ ಕಾರ್ಯತಂತ್ರಗಳು ಕಂಡು ಬರ್ತಾ ಇದೆ. ಗುರುಪ್ರಸಾದ್, ಬಹುಶಃ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಯಡಿಯೂರಪ್ಪನವರು ಏನು ಓಪನ್ ಗ್ರೌಂಡ್ಗೆ ಬರ್ತಾರೆ, ಬಹಿರಂಗ ಸಮರಕ್ಕೆ ಎಳಿತಾರೆ, ಅಖಾಡಕ್ಕೆ ಎಳಿತಾರೆ, ಆಗ ಇದರ ಒಂದು ಕಾರ್ಯತಂತ್ರ ಸ್ಪಷ್ಟವಾಗಿ ಕಣ್ಣು ಮುಂದೆ ಬರಲಿದೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಮಾಹಿತಿಗೆ. ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆನೇ ನಡೆಯಲ್ಲ. ದಿಲ್ಲಿಯಲ್ಲಿ ವರಿಷ್ಠರ ಜೊತೆ ಚರ್ಚಿಸಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಇದೇ ವೇಳೆ ಜಾರಕಿಹೊಳಿಗೆ ಮತ್ತೊಂದು ಖಾತೆ ನೀಡೋದಾಗಿ ಈಶ್ವರಪ್ಪ ಹೇಳಿದ್ದಾರೆ. ಯಡಿಯೂರಪ್ಪನವರು ಈ ರಾಜ್ಯದ ಅಧ್ಯಕ್ಷನಿಗೆ ಇದ್ದವನು ನಾನು ಉಪಮುಖ್ಯಮಂತ್ರಿ ಆದ ತಕ್ಷಣ ಸ್ವಾಭಾವಿಕ ಬದಲಾವಣೆ ಆಗಲೇಬೇಕು. ಹೊಸ ಅಧ್ಯಕ್ಷರು ಹುಡುಕ್ತಾ ಇದ್ದೀವಿ ಯಾರು ಅಂತ. ಸದ್ಯದಲ್ಲಿ ಖಂಡಿತ ಆಗುತ್ತೆ. ಆದರೆ ಎಲ್ಲ ಪ್ರಮುಖರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಹತ್ರ ರಾಷ್ಟ್ರೀಯ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಆದಷ್ಟು ಬೇಗ ನಮಗೆ ಒಬ್ಬ ಅಧ್ಯಕ್ಷರನ್ನ ಘೋಷಣೆ ಮಾಡಿ ಏನಂತ ಮಾತನ್ನು ನಾವು ಇವತ್ತು ಸಂಜೆ ಮಾತಾಡೋರಿದ್ದೀವಿ. ಸಂಪುಟದಲ್ಲಿ ಜಾರಕಿಹೊಳಿ ಅವರಿಗೆ ನಾವು ಒಂದು ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿದ್ವಿ. ಈ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ಅವರಿಗೆ ಇನ್ನೊಂದು ಖಾತೆ ನಾವು ಕೊಡ್ತೇವೆ. ಬ್ರೇಕ್ ನಂತರ ನ್ಯೂಸ್ ಲಂಚ್ ಮತ್ತೆ ಮುಂದುವರಿಯುತ್ತೆ.